ಎಲ್ಲರಿಗೂ ನಮಸ್ಕಾರ. ನಾವು ಯುವ ಕರ್ನಾಟಕ ವೇದಿಕೆಯಿಂದ ಬಂದಿದ್ದೀವಿ. ಇಲ್ಲಿ ಏನಿದೆ ಈ AMC ಕಾಲೇಜ್ ವಾರ್ಡನ್ ಕನ್ನಡಿಗರನ್ನ ಬಂದ್ಬಿಟ್ಟು ಕನ್ನಡ ಮಾತಾಡಬಾರ್ದು, ಹಿಂದಿಯಲ್ಲೇ ಮಾತಾಡಬೇಕು, ಇಂಗ್ಲಿಷಲ್ಲೇ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಂದು ಕನ್ನಡಿಗನ್ಗೆ ಸಾರ್ವಭೌಮ ಇದೆ, ಅಂಥದ್ರಲ್ಲಿ ಕನ್ನಡಿಗರು ಮಾತಾಡಬಾರ್ದು, ಕನ್ನಡ ಭಾಷೆಯಲ್ಲಿ ಮಾತಾಡಬಾರ್ದಾ? ಅವರೆಲ್ಲ ಯಾರು ಊರಿಂದ ಬಂದಿದ್ದಾರೆ? ಫಸ್ಟ್ ಆಫ್ ಆಲ್ ಯಾರು ಕೆಲಸ ಕೊಟ್ಟಿದ್ದು ಆತನಿಗೆ? ಈ AMC ಕಾಲೇಜಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಫಸ್ಟ್ ಪ್ರಥಮ ಪೊಸಿಷನ್ ಕೊಡಬೇಕು. ಅಂಥದ್ರಲ್ಲಿ ಬಂದ್ಬಿಟ್ಟು ಯಾರೋ ಈತ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ನ ಬಂದು ಮಾತಾಡಬಾರ್ದು ಅಂತಂದ್ರೆ ಏನಿದೆ? ಏನ್ ನಡೀತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ? ಯಾರು ಇವರೆಲ್ಲ ಕೇಳೋದಿಲ್ಲ? ಸ್ಟೂಡೆಂಟ್ಸ್ ನ ಡಿಬಾರ್ ಮಾಡೋದು, ಸಸ್ಪೆಂಡ್ ಮಾಡೋದು ಯಾಕ್ರಿ ನಡೀತಾ ಇದೆ? ಕನ್ನಡಿಗರ ಮೇಲೆ ದೌರ್ಜನ್ಯ ಈ ತರ ಸ್ಟೂಡೆಂಟ್ಸ್ ಯಾರೇ ಆಗ್ಲಿ ಕಂಪ್ಲೇಂಟ್ ಕೊಟ್ಟಿರೋ ಸ್ಟೂಡೆಂಟ್ಸ್ ಸಸ್ಪೆಂಡ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಅವ್ರ ಎಜುಕೇಶನ್ಗೆ ಏನಾದ್ರು ತೊಂದರೆ ಆಯ್ತು, ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿದ್ದೀವಿ ಅಂತ ವಿದ್ಯಾರ್ಥಿಗಳ ಪರ ನಾವು ನಿಂತಿದ್ದೇವೆ. ಇವ್ರು ಯಾರೋ ಬಂದು ಹಾಸ್ಟೆಲ್ ಕನ್ನಡ ಮಾತಾಡಬಾರ್ದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಇದು ಸಂವಿಧಾನ ಕೊಟ್ಟರೆ ಮೂಲಭೂತ ಹಕ್ಕಾಗಿದೆ. ಇನ್ನು ವಿದ್ಯಾರ್ಥಿಗಳ ಪರ ಯಾವಾಗಲೂ ನಾವು ನಿಂತಿರ್ತೇವೆ.